ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಹೊರಗಡೆ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತ ಹೇಳ್ತೀನಿ. ನಮ್ಮೂರಿನ ಅಂದರೆ ದಾಂಡೇಲಿಯ ಪ್ರಸಿದ್ಧ ಟೂರಿಸ್ಟ್ ಪ್ಲೇಸ್ ಆದ ದಂಡಕಾರಣ್ಯ ಇಕೋ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆ ಆ ಪ್ಲೇಸ್ ಹೇಗಿದೆ, ಏನೇನಿದೆ ಅಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಹೋಗ್ತಾ ಇದ್ದೀವಿ. ಇದು ಹನುಮಂತ್ ಟೆಂಪಲ್. ಇದು ದಾಂಡೇಲಿಯ ಬಸ್ ಸ್ಟ್ಯಾಂಡ್. ದಾಂಡೇಲಿಯ ದಂಡಕಾರಣ್ಯ ಇಕೋ ಪಾರ್ಕ್ ಹತ್ತಿರ ನಾವು ರೀಚ್ ಆಗ್ತಾ ಇದ್ದೀವಿ. ಇದೇ ನೋಡಿ, ಇದು ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದ ಯಾವ ರೀತಿ ಇದೆ ಅನ್ನೋದನ್ನು ಪೂರ್ತಿ ಈಗ ಸುತ್ತಲೂ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಒಳಗಡೆ ಹೋಗ್ಬೇಕಂದ್ರೆ ಒಬ್ಬರಿಗೆ 10 ರೂಪೀಸನ್ನು ಪೇ ಮಾಡಬೇಕು. ಇಲ್ಲಿ ಸಣ್ಣ ಗುಹೆ ಥರ ಮಾಡಿದ್ದಾರೆ. ಇಲ್ಲಿಂದ ಒಳಗಡೆ ಹೋಗೋದು. ಈ ಪಾರ್ಕ್ನ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇದೆ. ಈ ಸಣ್ಣ ಗುಹೆಯಿಂದನೇ ಒಳಗಡೆ ಬಂದಿರೋದು ನಾವು. ಈ ರೀತಿ ಇದೆ ಅದು. ನಂತರ ಇಲ್ಲಿಂದ ಮುಂದ್ಗಡೆ ಫುಲ್ ಈ ರೀತಿ ಕಾರ್ಟೂನ್ಸ್ ಕ್ಯಾರೆಟ್ಗಳನ್ನು ಮಾಡಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಇದೆ. ಎಲ್ಲವನ್ನು ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತಾ ಹೋಗ್ತೀನಿ. ಇರುವೆಯ ಸ್ಟ್ಯಾಚ್ಯೂ ಇದು. ಸಾಲಾಗಿ ಇರುವೆಗಳು ಎಲ್ಲಿಗೆ ಹೋಗುವ ರೀತಿಯಲ್ಲಿ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇರುವೆಗಳು ಸಾಲಾಗಿ ಹೋಗ್ತಾ ಇದೆ ಅಂತ ಹೇಳಿ. ಇಲ್ಲಿಂದ ಸುತ್ತಲೂ ಒಂದ್ಸಾರಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸುತ್ತಲೂ ಫುಲ್ ಗ್ರೀನರಿ, ಗಿಡ ಮರಗಳು, ತಂಪಾದ ಗಾಳಿ, ತುಂಬಾನೇ ಚೆನ್ನಾಗಿದೆ ನೇಚರ್ ಅಂತೂ. ಇದು ಕೂಡ ಒಂದು ಕಾರ್ಟೂನ್ ಸ್ಟ್ಯಾಚ್ಯೂ. ಇದು ಯಾವ ಕಾರ್ಟೂನ್ ಕ್ಯಾರೆಕ್ಟರ್ ಅನ್ನೋದನ್ನ ಇಲ್ಲಿ ಬೋರ್ಡ್ ಹಾಕಿ ಬರೆದಿಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ವಾಶ್ರೂಮ್. ಇಲ್ಲಿ ವಾಶ್ರೂಮ್ ಸೌಲಭ್ಯ ಕೂಡ ಇದೆ. ಇಲ್ಲಿ ಕೂಡ ಕಾರ್ಟೂನ್ ಕ್ಯಾರೆಕ್ಟರ್ ಇದೆ, ಛೋಟಾ ಭೀಮ್. ಯಾವ ಕ್ಯಾರೆಕ್ಟರ್ ಅಂತ ಹೇಳಿ ಕೂಡ ಇಲ್ಲಿ ಬೋರ್ಡ್ ಹಾಕಿ ಬರೆದಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳನ್ನು. ಇಲ್ಲಿ ಬಂದು ಒಮ್ಮೆ ಇವರು ಮಕ್ಕಳು ನೋಡಿದಾಗ ತುಂಬಾನೇ ಖುಷಿ ಪಡ್ತಾರೆ. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ದಾಂಡೇಲಿಯ ಈ ದಂಡಕಾರಣ್ಯ ಇಕೋ ಪಾರ್ಕನ್ನು ಒಮ್ಮೆ ವಿಸಿಟ್ ಮಾಡಿ. ನಿಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಕರ್ಕೊಂಡ್ಬನ್ನಿ. ಎಲ್ಲ ಥರದ ಇಲ್ಲಿ ಕಾರ್ಟೂನ್ಸ್ ಕ್ಯಾರೆಕ್ಟರ್ಗಳನ್ನು ನೋಡ್ಬೋದು. ಹಾಗೆ ಇಲ್ಲಿ ಆಡಲಿಕ್ಕೂ ಸಹ ಇಲ್ಲಿ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಮಲ್ಟಿಪ್ಲೇ ಅಂತ ಹೇಳಿ ಬಹು ಆಟಿಕೆ.
3 ವರ್ಷದಿಂದ ಮೇಲ್ಪಟ್ಟ ಅಂದರೆ 3 ವರ್ಷದಿಂದ 12 ವರ್ಷದೊಳಗಿನ ಮಕ್ಕಳಿಗೆ 30 ರೂಪಾಯಿ ಕೊಟ್ಟು ಇಲ್ಲಿಂದ ಒಳಗಡೆ ಎಂಟ್ರಿ ಇದೆ. 3 ವರ್ಷದ ಮೇಲ್ಪಟ್ಟ ಮಗುವಿಗೆ ಇಲ್ಲಿ 30 ರೂಪೀಸ್ ಪೇ ಮಾಡಬೇಕು. ನನ್ನ ಮಗಳು ಕೂಡ ಇದ್ರ ಮೇಲೆ ಆಟ್ಲಿಕ್ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅವಳಿಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳನ್ನು ನೋಡಿ, ಮತ್ತು ಇಲ್ಲೆಲ್ಲ ಪ್ಲೇ ಮಾಡಲಿಕ್ಕೆ ತುಂಬ ಒಳ್ಳೆ ಒಳ್ಳೆ ಸೌಲಭ್ಯಗಳು ಇರೋದ್ರಿಂದ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು. ಇವಾಗ ನನ್ನ ಮಗಳು ಸ್ಲೈಡಿಂಗ್ ಅನ್ನು ಆಟ ಆಡ್ತಾ ಇದ್ದಾಳೆ. ಈಗ ಸುತ್ತಲೂ ಒಂದ್ಸಾರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೀವು ರೋಪ್ ಆಕ್ಟಿವಿಟೀಸ್ ಕೂಡ ನೋಡ್ಬೋದು. ನೀವು ಇಲ್ಲಿ ವಿಧ ವಿಧವಾದ ರೋಪ್ ಆಕ್ಟಿವಿಟೀಸ್ ಇಲ್ಲಿ ಇದೆ. ಇಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾದ ರೋಪ್ ಆಕ್ಟಿವಿಟೀಸ್ ಇದೆ ಅಂತ ಹೇಳಿ. ನಾನಿಲ್ಲಿ ಸುತ್ತಲೂ ಒಂದ್ಸಾರಿ ತೋರಿಸ್ತಾ ಇದ್ದೀನಿ.
ನೀವು ಒಮ್ಮೆ ಈ ದಾಂಡೇಲಿಯ ದಂಡಕಾರಣ್ಯಕ್ಕೆ ಒಮ್ಮೆ ಭೇಟಿ ನೀಡಿ, ಹಾಗೆ ನಿಮ್ಮ ಮಕ್ಕಳನ್ನು ಸಹ ಕರ್ಕೊಂಬನ್ನಿ. ಖಂಡಿತವಾಗಿ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಕೂಡ ಕಾರ್ಟೂನ್ ಕ್ಯಾರೆಕ್ಟರ್ ಇದೆ, ನೀವು ನೋಡ್ಬೋದು ಇಲ್ಲಿ. ಈಗ ರೋಪ್ ಆ್ಯಕ್ಟಿವಿಟೀಸ್ ಆಡೋ ಆ ಕಡೆಯಿಂದ ನಾವು ಈ ಸೈಡ್ ಬಂದಿದ್ದೀವಿ. ಇಲ್ಲೆಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳ ಸ್ಟ್ಯಾಚ್ಯುಗಳನ್ನು ನೀವು ನೋಡ್ಬೋದು. ಸುತ್ತಲೂ ತುಂಬಾ ಇದ್ದಾವೆ. Angry Bird. Tom and Jerry. ಈಗ ಈ ಕಡೆಯಿಂದ ಫುಲ್ ಒಂದು ಸಾರಿ ನಿಮಗೆ ಸುತ್ತಲೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ. ಮೋಗ್ಲಿ ಸ್ಟ್ಯಾಚ್ಯೂ ಇದು. ಹುಲಿಯ ಕಾಲಿನ ಗುರುತನ್ನು ಇಲ್ಲಿ ಅಚ್ಚನ್ನು ಹಾಕಿದ್ದಾರೆ, ನೀವು ನೋಡಬಹುದು. ಇಲ್ಲಿ ನನ್ನ ಮಗಳು ಟೈರ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅಲ್ಲಿ ವಿಶ್ರಾಂತಿ ಸ್ಥಳಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ. ಇಲ್ಲಿ ನೀವೇನಾದರೂ ಮನೆಯಿಂದ ಟಿಫಿನ್ಸ್ ಅನ್ನು ತಗೊಂಡ್ಬಂದಿದ್ರೆ ಇಲ್ಲಿ ನೀವು ತಿನ್ಬಹುದು ಕುತ್ಕೊಂಡು. ತುಂಬಾನೇ ದೊಡ್ಡ ಪಾರ್ಕ್ ಅಂತಾನೆ ಹೇಳ್ಬೋದು.
ಪಾರ್ಕ್ನ ಸುತ್ತಮುತ್ತಲು ಕಾರ್ಟೂನ್ ಸ್ಟ್ಯಾಚ್ಯುಗಳು ಇರೋದ್ರಿಂದ ನಾವೇನಾದರೂ ಕಾರ್ಟೂನ್ಗಳ ಪ್ರಪಂಚದಲ್ಲೇ ಇದ್ದೀವಾ ಅಂತ ಅನಿಸ್ಬಿಡುತ್ತೆ. ಸುತ್ತಲೂ ಎಲ್ಲ ನೋಡಿದ್ರು ಕಾರ್ಟೂನ್ಗಳ ಒಂದು ಸ್ಟ್ಯಾಚ್ಯುನೇ ಇದ್ದಾವೆ. ಕಾರ್ಟೂನ್ ಸ್ಟ್ಯಾಚ್ಯುಗಳು ನೋಡಿದಾಗ ಒಂದು ಕ್ಷಣದಲ್ಲಿ ನನಗೆ ಬಾಲ್ಯದ ನೆನಪುಗಳು ಹಾಗೆ ಮರುಕಳಿಸುತ್ತೆ. ಆ ಒಂದು ಹಂತದ ಒಂದು ಏಜಲ್ಲಿ ನಾವು ಕೂಡ ಕಾರ್ಟೂನ್ಸ್ಗಳನ್ನು ನೋಡಿರ್ತೀವಿ. ಕೆಲವೊಂದು ನೋಡಿದಾಗ ಅದು ನೆನಪುಗಳು ಮರುಕಳಿಸುತ್ತವೆ. ಇಲ್ಲಿ ಒಂದು ಸ್ಟೇಜ್ ಥರ ಮಾಡಿದ್ದಾರೆ, ನೀವು ನೋಡ್ಬೋದು. ಈ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಇದೆ. ಇದು ಚಾರ್ಲಿಸ್ ಚಾಪ್ಲಿನ್ ಸ್ಟ್ಯಾಚ್ಯೂ. ಇದು ಬೋರ್ಡ್ ಮೇಲೆ ಒಳ್ಳೆ ಥಾಟ್ ಕೂಡ ಬರೆದಿದ್ದಾರೆ. ಹಾಗೆ ಇಲ್ಲಿ ಮಿಕ್ಕಿ ಹಾಗೂ ಮಿನಿಯ ಸ್ಟ್ಯಾಚ್ಯೂ ಇದೆ. ಈಗ ಸುತ್ತಲೂ ನಿಮಗೆ ಗಿಡ ಮರಗಳು ತೋರಿಸ್ತಾ ಇದ್ದೀನಿ. ದಟ್ಟವಾದ ಕಾಡು ಆ ರೀತಿನೇ ಇದೆ ಇಲ್ಲಿ. ಸುತ್ತಲೂ ಹಚ್ಚ ಹಸಿರಾದ ಗಿಡ ಮರಗಳು. ಹಾಗೆ ಇಲ್ಲಿ ಮೊಸಳೆ, ಆಮೆ ಹಾಗೂ ಕಪ್ಪೆಯ ಸ್ಟ್ಯಾಚ್ಯೂ ಇದೆ. ನೀರಿನಲ್ಲಿಯೇ ಮೊಸಳೆಗಳ ಸ್ಟ್ಯಾಚ್ಯೂನ್ನು ಇರಿಸಿದ್ದಾರೆ, ಆದರೆ ನಾ ಹೋದಾಗ ನೀರು ಇರಲಿಲ್ಲ. ಇದು ಕಪ್ಪೆಯ ಸ್ಟ್ಯಾಚ್ಯೂ, ಹಾಗೆ ಇದು ಏಡಿಯ ಸ್ಟ್ಯಾಚ್ಯೂ, ಅದು ಆಮೆಯ ಸ್ಟ್ಯಾಚ್ಯೂ. ಇಲ್ಲಿ ಒಂದು ಸ್ಲೈಡಿಂಗ್ ಇದೆ, ನೀವು ನೋಡ್ಬೋದು. ಮೊದಲೆಲ್ಲ ಈ ರೀತಿಯಾದ ಸ್ಲೈಡಿಂಗ್ಗಳೇ ಜಾಸ್ತಿ ಇರ್ತಿತ್ತು. ಹಾಗೆ ಇಲ್ಲಿ ಕಲ್ಲುಗಳು ನೋಡ್ಬೋದು ನೀವು, ಯಾವ ರೀತಿಯಾಗಿ ಜೋಡಿಸಿ ಒಂದು ರೀತಿ ಆಕೃತಿಗಳನ್ನಾಗಿ ಮಾಡಿದ್ದಾರೆ. ಫುಲ್ ನಾವು ಪಾರ್ಕ್ನ ಸುತ್ತಲೂ ರೌಂಡ್ ಹಾಕಿ ಈ ಕಡೆ ಬಂದಿದ್ದೀವಿ. ಅಂದರೆ ನಾವು ಎಲ್ಲಿಂದ ಎಂಟ್ರ್ ಆಗಿದ್ವಿ ಅಲ್ಲ, ಅಲ್ಲೇ ಬಂದು ಈಗ ರೀಚ್ ಆಗಿದ್ದೀವಿ.
ದಂಡಕಾರಣ್ಯ ಇಕೋ ಪಾರ್ಕ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.